ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? 1984ರಲ್ಲಿ ಬಂದಂತಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುಹಾಸಿನಿರವರ ಅಭಿನಯದ ಕಲ್ಟ್ ಕ್ಲಾಸಿಕ್ ಮೂವಿ ರಾಜೇಂದ್ರ ಸಿಂಗ್ ಬಾಬು ರವರ ನಿರ್ದೇಶನದ ಬಂಧನ ಸಿನಿಮಾದ ಬಗ್ಗೆ ಮಾತನಾಡೋಣ. ಈ ಸಿನಿಮಾದಲ್ಲಿ ಉಪಯೋಗವಾದಂತಹ ಸಂಕೇತಗಳು ಅಥವಾ ಭವಿತವ್ಯದ ಮುನ್ಸೂಚನೆಗಳ ಕುರಿತು ಮಾತನಾಡೋಣ. ಅದಕ್ಕೂ ಮುಂಚೆ ಒಂದು ಇಮ್ಯಾಜಿನ್ ಟ್ರೇಲರ್ನ ಮಾಡಿದ್ದೀನಿ, ನೋಡ್ಕೊಂಬಂದ್ಬಿಡೋಣ. ಈ ಕೊಚ್ಚಿಯಲ್ಲಿ ಕಾಲಿಗೆ ಜಾರಿದ್ರೆ ದೇವರೇ ಗತಿ. ಮಿಸ್ ನಂದಿನಿ, ಬಡ ಜನಗಳ ಸೇವೆ ಮಾಡಬೇಕು ಅಂತ ಇಲ್ಲಿಗೆ ಬಂದಿರೋ ಡಾಕ್ಟರ್ಗಳೆಲ್ಲ ಬರೀ ಕೊಚ್ಚೆಗೆ ಎದುರ್ಕೊಂಡ್ರೆ ಹೇಗೆ? ನಿಮ್ ಚಾಯ್ಸ್ ನನ್ ಚಾಯ್ಸ್. ಮಿಸ್ ನಂದಿನಿ, ಈ ಹೂವು ಕಾಡ್ನಲ್ಲಿ ಸಿಕ್ತು. ಸುಂದರವಾಗಿರೋ ಹೂವು ಸುಂದರವಾಗಿರೋ ಮುಡಿಲಿದ್ದೇನೆ ಚೆನ್ನ. ಪ್ಲೀಸ್. ಈ ಬಂಧನ ನೀವಂತೇನು ಮಾತಾಡೋದೇ ಇಲ್ಲ. ನಾಳೆ ಖಂಡಿತ ಏನು ಅಂತ ಹೇಳ್ಬಿಡ್ತೀವಿ. ಮಿಸ್ ನಂದಿನಿ, ನೀವು ನನ್ನ ಮದ್ವೆ ಆಗ್ತೀರೇನ್ರಿ? ನೀವು ನನ್ನ ಮದ್ವೆ ಆಗ್ತೀರೇನ್ರಿ? ನೂರೊಂದು ನೆನಪು. ಈ ಕ್ಯಾಂಪ್ ನಲ್ಲಿ ಕಳೆದ ಒಂದೊಂದು ನಿಮಿಷನೂ ನನ್ನ ಲೈಫ್ ನಲ್ಲಿ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಮಿಸ್ ನಂದಿನಿ, ನಾನು ನಿಮ್ಮವನೇ, ಈ ಕಾರು ನಿಮ್ದೇನೆ. ಥ್ಯಾಂಕ್ಸ್. ಡಾಕ್ಟರ್ ಹರೀಶ್ ಈ ಆಸ್ಪತ್ರೆಯಲ್ಲಿ ಇರೋವರೆಗೂ ನಾನು ಯಾರು ಹಾರಿಸ್ಕೊಂಡು ಹೋಗೋಕ್ಕಾಗಲ್ಲ. ನೀವ್ ಇಲ್ಲಿಗೆ ಬಂದು ನಮ್ಮ ಮದುವೆ ಫೋಟೋ ಸರಿಯಾಗಿದೆಯಾ ನೋಡಿ. ಹಾಗಾದ್ರೆ ನಿಮ್ಗೆ ಯಾವ ತರ ಹೃದಯ ಕೊಟ್ಟಿದ್ದಾನೆ? ನನಗೆ ಅಫ್ಕೋರ್ಸ್ ದೊಡ್ಡ ಹೃದಯ. ಐ ಆಮ್ ಎ ಬಿಗ್ ಹಾರ್ಟೆಡ್ ಮ್ಯಾನ್ ಲೈಕ್ ದಿಸ್. ಈ ಎಕ್ಸ್ರೇ ಪ್ರಕಾರ ಹರೀಶ್ ಅವ್ರ ಹಾರ್ಟು ತುಂಬಾ ಎನ್ಲಾರ್ಜ್ ಆಗಿದೆ. ಹಾಗೇನೆ ಈ ECG ರಿಪೋರ್ಟ್ ಕೂಡ ಅವ್ರ ಹಾರ್ಟ್ ಎನ್ಲಾರ್ಜ್ ಆಗಿರೋದನ್ನು ತೋರಿಸ್ತಾ ಇದೆ. ಹೆಚ್ಚು ಕಡಿಮೆ ಅಂದ್ರೆ ಎಷ್ಟು ದಿವಸ ಬದುಕ್ಬೋದು ಸರ್? ಇದನ್ನ ಹೀಗೆ ಅಂತ ಹೇಳಕ್ ಬರೋದಿಲ್ಲ. ಅಟ್ ದಿ ಮೋಸ್ಟ್ 6 ತಿಂಗಳು. ಪ್ರೇಮ, ಪ್ರೀತಿ, ಸಂಸಾರ, ಬಂಧನ ಇವುಗಳ ಬಗ್ಗೆ ಏನೇನೋ ಕಲ್ಪನೆ ಇಟ್ಕೊಂಡಿದ್ದೆ. ಸುಟ್ಟು ಬೂದಿ ಆಗೋಯ್ತು. ಮಿಸಸ್ ನಂದಿನಿ ಬಾಲ್ಚಂದರ್, ಆವತ್ತು ನೀವು ಹೊಡೆದ ಶಟಲ್ ಕಾಕಿ ಏಟು ನನ್ನ ಹೃದಯನ ಗಾಯ ಮಾಡ್ಬಿಡ್ತು. ಹೇಗನ್ನಿಸ್ತು? ಇದರಲ್ಲಿ ಮೊದಲು ಸಂಕೇತಗಳ ಬಗ್ಗೆ ಮಾತನಾಡೋಣ. ನಾವು ನಿಜ ಜೀವನದಲ್ಲಿ ಯಾವುದೇ ಒಂದು ರೀತಿಯಾದಂತಹ ನೈಸರ್ಗಿಕ ಶಕ್ತಿ ನಮಗೆ ಎದುರಾಯಿತು, ಒಂದು ಬೆಕ್ಕು ಬಂತು ಅಥವಾ ಒಂದು ಕಾಗೆ ಮೇಲಿಂದ ಹಾರಿ ಹೋಯಿತು, ಆ ಥರದಕ್ಕೆ ನಾವು ಶಕುನಗಳು ಅಂತ ಕರಿತೀವಿ. ಆದರೆ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ನಮಗೆ ಮುಂದಿನ ಒಂದು ಆಗಬಹುದಾದಂತಹ ಭವಿಷ್ಯದ ಸೂಚನೆಯನ್ನು ಕೊಡ್ತವೆ. ಅದಕ್ಕೆ ಸಂಕೇತಗಳು ಅಥವಾ ಭವಿತವ್ಯದ ಮುನ್ಸೂಚನೆಗಳು ಅಂತ ಕರಿಬಹುದು. ಇಲ್ಲಿ ಡಾಕ್ಟರ್ ಹರೀಶ್, ವಿಷ್ಣುವರ್ಧನ್ ರವರ ಪಾತ್ರದ ಹೆಸರು ಡಾಕ್ಟರ್ ಹರೀಶ್ ಮತ್ತು ಸುಹಾಸಿನಿರವರ ಪಾತ್ರದ ಹೆಸರು ಡಾಕ್ಟರ್ ನಂದಿನಿ. ಡಾಕ್ಟರ್ ಹರೀಶ್ ರವರಿಗೆ ಡಾಕ್ಟರ್ ನಂದಿನಿ ಸಿಗೋದಿಲ್ಲ ಅನ್ನೋದನ್ನು ತುಂಬ ಸುಂದರವಾದಂತಹ ಒಂದು ಸಂಕೇತಗಳ ಮೂಲಕ, ಮುನ್ಸೂಚನೆಗಳ ಮೂಲಕ ನಿರ್ದೇಶಕರು ಹೇಳ್ತಾರೆ. ಇಲ್ಲಿ ಹೂವು, ಮೊದಲನೇದಾಗಿ ಕಾಡಿನ ಒಂದು ಹೂವು ತುಂಬ ಸುಂದರವಾಗಿದೆ, ಸುಂದರವಾದಂತಹ ವ್ಯಕ್ತಿಗೆ ಈ ಹೂವನ್ನು ಕೊಡಬೇಕು ಅಂತ ಡಾಕ್ಟರ್ ಹರೀಶ್ ಅವರು ಬಂದಾಗ ಆ ಹೂವು ಕೈ ತಪ್ಪಿ ನೀರಲ್ಲಿ ಬಿದ್ದೋಗುತ್ತೆ. ಅದು ಮೊದಲನೇದು. ಎರಡನೇದು, ಅವರಿಬ್ಬರು ಇನ್ನೇನು ಆಟ ಆಡೋದಕ್ಕೆ ಶುರು ಮಾಡಬೇಕು ಅಂದಾಗ ಮಧ್ಯದಲ್ಲಿ ಅಂಕದ ಪರದೆ ಬಿದ್ದೋಯ್ತು ಅಂತ ಕರೀತಾರೆ. ಅದು ಎರಡನೇದು. ಅದಾದಮೇಲೆ ಆ ಶಟಲ್ ಕಾಕ್ ಬಂದು ಡಾಕ್ಟರ್ ಹರೀಶ್ ರವರ ಎದೆಗೆ ಬಡಿತಾ ಇರುತ್ತೆ. ಅಂದರೆ ನಿನ್ನ ಎದೆ ಘಾಸಿ ಆಗೋದು ಖಂಡಿತ ಅನ್ನೋದನ್ನು ಇದು ಹೇಳ್ತಾ ಇದೆ ಅಂತ. ಇನ್ನು ನಾಲ್ಕನೇದಾಗಿ ನಾನು ನೋಟಿಸ್ ಮಾಡಿದ್ದೇನು ಅಂತಂದರೆ, ಡಾಕ್ಟರ್ ಹರೀಶ್ ಅವರ ತಾಯಿಗೆ ನಾನೊಂದು ತುಂಟ ಹುಡುಗಿಯನ್ನು ಸೆಲೆಕ್ಟ್ ಮಾಡಿದ್ದೀನಿ, ಆ ಫೋಟೋವನ್ನು ನಿನಗೆ ತೋರಿಸ್ತೀನಿ ಅಂತ ಕೊಟ್ಟಾಗ ಆ ಫೋಟೋ ಎರಡೂ ಕಡೆ ಬಿಳಿ ಹಾಳೆಯಾಗೆ ಕಾಣುತ್ತೆ. ಸೊ ಅದರಲ್ಲೂ ಕೂಡ ನಂದಿನಿಯವರು ಸಿಗೋದಿಲ್ಲ ಅನ್ನೋದನ್ನು ಸೂಚ್ಯವಾಗಿ ನಿರ್ದೇಶಕರು ಹೇಳ್ತಾ ಇದ್ದಾರೆ. ಅದಾದಮೇಲೆ ಅವರು ಕ್ಯಾಂಪಲ್ಲಿರುವಾಗ ಡಾಕ್ಟರ್ ಹರೀಶ್ ಮತ್ತು ಡಾಕ್ಟರ್ ನಂದಿನಿಯವರು ರಾಧಾಕೃಷ್ಣ ಮಂದಿರಕ್ಕೆ ಹೋಗ್ತಾರೆ. ರಾಧೆಯ ಕೃಷ್ಣನ ಪತ್ನಿಯಾಗಿ ಎಂದೂ ಇರೋದಿಲ್ಲ. ಹಾಗೆ ಇಲ್ಲೂ ಕೂಡ ಡಾಕ್ಟರ್ ನಂದಿನಿ ಡಾಕ್ಟರ್ ಹರೀಶ್ ರವರ ಪತ್ನಿಯಾಗಿ ಇರೋದಿಲ್ಲ ಅನ್ನೋದನ್ನು ಬಹುಶಃ ಪ್ರೇಕ್ಷಕರ ಗಮನಕ್ಕೆ ಬರಲಿ ಅಂತ ನಿರ್ದೇಶಕರು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ಇದಿಷ್ಟೇ ಅಲ್ಲದೆ ಜಯ ಜಗದೀಶ್ ರವರ ಪಾತ್ರದ ಹೆಸರು ಬಾಲ್ಚಂದರ್ ಅಂತ. ಅವರು
ಡಾಕ್ಟರ್ ನಂದಿನಿಯವರನ್ನು ಮದುವೆಯಾದಾಗ ರೂಪಾದೇವಿರವರ ಪಾತ್ರ ಗೌರಿ, ಆ ಪಾತ್ರ ಇವರಿಗೆ ದೃಷ್ಟಿ ತೆಗಿಬೇಕಾದಾಗ ಏನು ಬೊಟ್ಟಿಡ್ತಾರಲ್ಲ, ಅಲ್ಲಿ ಡಾಕ್ಟರ್ ನಂದಿನಿಯವರಿಗೆ ಒಂದು ಕ್ಷಣ ಇದೇನಾಯಿತು ಅಂತ ಅನಿಸೋದನ್ನು ತುಂಬ ಪರ್ಟಿಕ್ಯುಲರ್ ಆಗಿ ನಿರ್ದೇಶಕರು ತೋರಿಸ್ತಾರೆ. ಇನ್ನೂ ಒಂದು ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಮುನ್ಸೂಚನೆಯನ್ನು ನಾನು ನೋಡಿದೆ. ಅದೇನು ಅಂತಂದರೆ, ಡಾಕ್ಟರ್ ನಂದಿನಿ ವರ್ಕ್ ಮಾಡಬೇಕಾದ್ರೆ ಬಾಲ್ಚಂದರ್ ಅವರು ಬಂದುಬಿಟ್ಟು ನಾನೊಂದು ಸಿನಿಮಾ ಬುಕ್ ಮಾಡಿದ್ದೀನಿ, ಬಾ ಹೋಗೋಣ ಅಂತ ಕರೀತಾರೆ. ಆಗ ಅವರು ಬರಲ್ಲ ಅಂತ ಹೇಳ್ತಾರೆ. ನೀವು ನೋಟಿಸ್ ಮಾಡ್ಬೋದು, ಅಲ್ಲವರು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾವನ್ನು ನಾನು ಬುಕ್ ಮಾಡಿದ್ದೀನಿ, ಬಾ ಹೋಗೋಣ ಅಂತ. ಪುಟ್ಟಣ್ಣ ಕಣಗಾಲ್ರವರ ಎಲ್ಲ ಸಿನಿಮಾಗಳಲ್ಲಿಯೂ ಕೂಡ ಮಹಿಳಾ ಪ್ರಧಾನವಾದಂತಹ ಚಿತ್ರ, ಮಹಿಳೆಯರ ಒಂದು ಇಶ್ಯೂಗಳಿಗೆ ಸಂಬಂಧಿಸಿದಂತಹ ಚಿತ್ರ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಮಾತೆ. ಆದರೆ ಇದರಲ್ಲಿ ನೀವು ಬಾಲ್ಚಂದರ್ನ ಪಾತ್ರವನ್ನು ನೋಡೋದಾದರೆ, ಅವರು ಹೆಂಡತಿಯ ಮೇಲೆ ಗಂಡನನ್ನು ಇಷ್ಟು ನೋಡ್ಕೊಳ್ಳೋಕೆ ಆಗದಿದ್ರೆ ಹೇಗೆ, ಇಷ್ಟು ಮಾಡೋದಕ್ಕಾಗದಿದ್ರೆ ಮದುವೆ ಯಾಕೆ ಮಾಡ್ಕೋಬೇಕಾಗಿತ್ತು ಅಂತ ಅವರು ಒಂದು ಟೀಕೆ, ಹೀಯಾಳಿಸುವ ರೀತಿ ಮಾತನಾಡ್ತಾ ಇರ್ತಾರೆ. ಅಂತಹ ಒಬ್ಬ ವ್ಯಕ್ತಿ ಪುಟ್ಟಣ್ಣ ಕಣಗಾಲ್ ಸಿನಿಮಾವನ್ನು ತೋರಿಸ್ತೀನಿ ಅನ್ನೋದು ಒಂದು ವೈರುಧ್ಯ, ಒಂದು ವೈಪರೀತ್ಯ ಅನ್ನೋದನ್ನು ತುಂಬ ಸುಂದರವಾಗಿ ನಿರ್ದೇಶಕರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಸಂಕೇತಗಳು ಉಷಾ ನವರತ್ನರಾಮ್ರವರ ಕಥೆಯನ್ನು ಆಧರಿಸಿದ ಈ ಒಂದು ಸಿನಿಮಾದಲ್ಲಿ ಅವರ ಕಥೆಯ ಮೂಲದಲ್ಲಿಯೇ ಇದು ಇದೆಯಾ, ಅಥವಾ ಇದನ್ನು ಚಿತ್ರಕಥೆ ಬರೆಯುವಾಗ ಸುಬ್ಬಾರಾವ್ ಅವರು ಮತ್ತು ರಾಜೇಂದ್ರ ಸಿಂಗ್ ಬಾಬುರವರು ಇದನ್ನು ಈ ರೀತಿಯಾಗಿ ಬದಲಾಯಿಸ್ಕೊಂಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ. ಯಾಕಂದರೆ ಉಷಾ ನವರತ್ನರಾಮ್ ಅವರ ಮೂಲ ಕಥೆಯನ್ನು ನಾನು ಓದಿಲ್ಲ. ಆದರೆ ಈ ಸಂಕೇತಗಳು ಮಾತ್ರ ತುಂಬ ತುಂಬ ಸುಂದರವಾಗಿ ಈ ಚಿತ್ರದಲ್ಲಿ ಮೂಡಿಬಂದಿದ್ದಾವೆ. ಇನ್ನು ಈ ಒಂದು ಚಿತ್ರದಲ್ಲಿ ವರ್ಕಿಂಗ್ ವುಮೆನ್ ಆಕೆ ಪಡುವಂತಹ ಒಂದು ಕಷ್ಟಗಳನ್ನು, ತೊಳಲಾಟಗಳನ್ನು ಬಹು ಸುಂದರವಾಗಿ ಅಂದಿನ ಕಾಲಕ್ಕೆ ನಿರೂಪಿಸಿದ ಚಿತ್ರ ಅಂತಲೇ ಹೇಳಬಹುದು. ದ ಮೂವಿ ವಾಸ್ ವೇ ಅಹೆಡ್ ಆಫ್ ಇಟ್ಸ್ ಟೈಮ್. ಬಂಧನ ಸಿನಿಮಾದಲ್ಲಿ ಡಾಕ್ಟರ್ ನಂದಿನಿ ಪಾತ್ರ ಮನೆಯ ಕೆಲಸಗಳನ್ನು ಮತ್ತು ತನ್ನ ವೈದ್ಯಕೀಯ ವೃತ್ತಿಜೀವನದ ಕೆಲಸಗಳನ್ನು ನಿಭಾಯಿಸುವಲ್ಲಿ ಆಕೆ ಪಟ್ಟಂತಹ ಕಷ್ಟಗಳನ್ನು ಬಹುಶಃ ಇಷ್ಟೊಂದು ಸೂಕ್ಷ್ಮವಾಗಿ, ಇಷ್ಟೊಂದು ವಿಸ್ತಾರವಾಗಿ ನೋಡುಗರ ಮನಸ್ಸಿಗೆ ನಾಟುವಂತೆ ತೆಗೆದಿರುವುದು 1984ರಲ್ಲೇ ತೆಗೆದಿರೋದು ಬಹುಶಃ ಕನ್ನಡ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ಲು ಅಂತಲೇ ಹೇಳಬಹುದು. ಇದಾದಮೇಲೆ ದೇವದಾಸ ಶೈಲಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರನ್ನು ನಾನು ತೋರಿಸಬೇಕು ಅಂತಾನೆ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ಧಾರ ಮಾಡಿಕೊಂಡೇ ಅವರಿಗೆ ಈ ಪಾತ್ರವನ್ನು ಕೊಟ್ಟರು ಅಂತ ಅನಿಸುತ್ತೆ. ಡಾಕ್ಟರ್ ಹರೀಶ್ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರ ಆ್ಯಕ್ಟಿಂಗ್ ಅಂತರೂ ಅಬ್ಬಾ ಅಂತಲೇ ಅನಿಸುತ್ತೆ. ನಾನಿನ್ನೂ ಮುಖ್ಯವಾದ ವಿಷಯ ಇಲ್ಲಿ ಹೇಳಬೇಕಾಗಿದ್ದೇನು ಅಂತಂದರೆ, ಪ್ರೀತಿ ಅನ್ನುವಂತಹದ್ದು ಒಂದು ಸ್ಥಾಯಿ ಭಾವ. ಅಂದರೆ ಈಗ ತಂದೆ ಮಗಳ ಪ್ರೀತಿ ಅಥವಾ ಮಗನ ಪ್ರೀತಿ, ತಾಯಿ ಮಗಳ, ತಾಯಿ ಮಗನ ಪ್ರೀತಿ, ಅಲ್ಲಿರೋದಕ್ಕೆ ನಾವು ವಾತ್ಸಲ್ಯ ಅಂತ ಕರಿತೀವಿ. ಅಣ್ಣ ತಂಗಿ, ಅಕ್ಕ ತಮ್ಮ, ಅಕ್ಕ ತಂಗಿ, ಅದಕ್ಕೆ ನಾವು ಬಾಂಧವ್ಯ ಅಂತ ಕರಿಬಹುದೇನೋ. ಇನ್ನು ಹುಡುಗ ಹುಡುಗಿಯ ನಡುವ ಪ್ರೀತಿಯನ್ನು ನಾವು ಅನುರಾಗ ಅಂತ ಕರಿತೀವಿ. ಅದೇ ಗೆಳೆಯ ಗೆಳತಿಯರ ಮಧ್ಯೆ ಇರುವಂತಹ ಪ್ರೀತಿಯನ್ನು ನಾವು ಸ್ನೇಹ ಅಂತ ಕರಿತೀವಿ. ಅಂದರೆ ಇಲ್ಲಿ ಎಲ್ಲದರಲ್ಲೂ ಕೂಡ ಪ್ರೀತಿ ಅನ್ನುವಂತಹದ್ದು ಒಂದು ಕಾನ್ಸ್ಟೆಂಟ್, ಒಂದು ಸ್ಥಾಯಿ ಭಾವ, ಅದು ಇದ್ದೇ ಇರುತ್ತೆ. ಅದಕ್ಕೆ ನಾವು ಕೊಡುವಂತಹ ಹೆಸರು ಪ್ರಕಟವಾಗುವ ಒಂದು ಸಂಬಂಧದ ಹಿನ್ನೆಲೆಯಲ್ಲಿ ನಾವು ಒಂದು ಹೆಸರನ್ನು ಇಡ್ತೀವಿ. ಹಾಗೆ ನಗು, ಅಳು, ದುಃಖ ಇವೆಲ್ಲ ಆಗಾಗ ಬಂದು ಹೋಗುವಂತಹ ಭಾವಗಳು. ಆದರೆ ಪ್ರೀತಿ ಅನ್ನೋದು ಯಾವಾಗಲೂ ಇರುವಂತಹದ್ದು. ಇಲ್ಲಿ ಡಾಕ್ಟರ್ ಹರೀಶ್ ರವರ ಪ್ರೀತಿಯ ಒಂದು ಸ್ಥಾಯಿ ಭಾವವನ್ನು ಡಾಕ್ಟರ್ ನಂದಿನಿಯವರು ಬೇಕು ಅಂತ ಇಗ್ನೋರ್ ಮಾಡಿದ್ರ ಅನ್ನುವಂತಹ ಒಂದು ಫೀಲಿಂಗ್ ನನಗೆ ಬಂತು. ಯಾಕಂದರೆ ಇಲ್ಲಿ ಅವ್ರು ಹೇಳ್ತಾರೆ, ನಾನು ನಿಮ್ಮನ್ನು ಪೂಜಿಸ್ತೀನಿ, ನಾನು ನಿಮ್ಮನ್ನು ದೇವ್ರ ಥರ ನೋಡ್ತೀನಿ, ನೀವು ಗುರುಗಳು ಅಂತ ಹೇಳ್ತಾರೆ. ಕರೆಕ್ಟ್. ಆದರೆ ಡಾಕ್ಟರ್ ಹರೀಶ್ ಎಲ್ಲೂ ಕೂಡ ಹಿಂಟ್ ಕೊಡದೇ ಇರೋದಿಲ್ಲ. ಪಾಪ ಆ ವ್ಯಕ್ತಿ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನೋದನ್ನು ಕಾಲಕಾಲಕ್ಕೆ ಅಪ್ರಿಸಿಯೇಷನ್ ಮೂಲಕ, ನಾನು ಯಾವಾಗಲೂ ಇರ್ತೀನಿ ಅನ್ನುವ ಒಂದು ಸಂದೇಶವನ್ನು ಕೊಡೋದರ ಮೂಲಕ ಆ ವ್ಯಕ್ತಿ ಹೇಳ್ತಾನೆ ಬರ್ತಾನೆ. ಆದರೆ ಇವರು ಅದನ್ನು ಕನ್ವೀನಿಯಂಟಾಗಿ ಇಗ್ನೋರ್ ಮಾಡಿದ್ರ ಡಾಕ್ಟರ್ ನಂದಿನಿ ಅಂತ ಕೂಡ ಅನಿಸುತ್ತೆ. ಇನ್ನು ನೀವು ಆ ಚಿತ್ರದಲ್ಲಿ ಸೂಕ್ಷ್ಮವಾಗಿ ನೀವು ಡೈಲಾಗ್ಗಳನ್ನು ನೋಡೋದಾದರೆ, ಮದುವೆ ಆಗೋವರೆಗೂ ಕೂಡ ಡಾಕ್ಟರ್ ಹರೀಶ್ ರವರು ಸುಹಾಸಿನಿಯವರನ್ನು ಮಿಸ್ ನಂದಿನಿ ಅಂತ ಕರೀತಾ ಇರ್ತಾರೆ ಆಪ್ತವಾಗಿ. ಆದರೆ ಇವರು ಅವರನ್ನು ಡಾಕ್ಟ್ರೇ ಅಂತ ದೂರ ಇಟ್ಟಿರ್ತಾರೆ. ಆದರೆ ಮದುವೆ ಆದ ಮೇಲೆ ಸ್ಟಾರ್ಟಿಂಗಲ್ಲಿ ಡಾಕ್ಟ್ರೇ ಅಂತ ಇರುವವರು ಯಾವಾಗ ಕಲಹಗಳು ಮನೆಯಲ್ಲಿ ಶುರುವಾಗುತ್ತೆ, ಇವರ ಮೇಲೆ ಒಂದು ರೀತಿಯಾದಂತಹ ಪೂಜ್ಯ ಭಾವನೆ ಯಾವಾಗ ಡಾಕ್ಟರ್ ನಂದಿನಿಯವರಿಗೆ ಜಾಸ್ತಿ ಆಗುತ್ತೋ ಹರೀಶ್ ಅನ್ನೋದಕ್ಕೆ ಶುರು ಮಾಡ್ತಾರೆ. ಆದರೆ ಅವರು ಮಿಸಸ್ ನಂದಿನಿ ಬಾಲು, ಮಿಸಸ್ ನಂದಿನಿ ಬಾಲಚಂದರ್, ಮಿಸಸ್ ಬಾಲು ಅನ್ನೋದಕ್ಕೆ ಶುರು ಮಾಡ್ತಾರೆ. ಎಂತಹ ಸೂಕ್ಷ್ಮ ಸಂಭಾಷಣೆ ಇದು ಅಂತ ನನಗೆ ನಿಜವಾಗ್ಲೂ ಖುಷಿಯಾಯಿತು ನೋಡಬೇಕಾದ್ರೆ. ಇನ್ನು RN ಜಯಗೋಪಾಲ್ ರವರ ಸಾಹಿತ್ಯ, ಎಲ್ಲ ಹಾಡುಗಳು ಅವರದ್ದೇ. ಈ ಬಂಧನ ಹಾಡಲ್ಲಿ ಒಂದು ಸಾಲು ಬರುತ್ತೆ, ನಿನ್ನ ಮಡಿಲಲ್ಲಿ ನಾನು ಮಗುವಾದೆ ಅಂತ. ಜಗದೀಶ್ ರವರಿಗೆ ಜೇಸುದಾಸ್ ರವರು ಹಾಡಿದ್ದಾರೆ, ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ SP ಬಾಲಸುಬ್ರಹ್ಮಣ್ಯ ಅವರು ಹಾಡಿದ್ದಾರೆ, ಮತ್ತು
ಸುಹಾಸಿನಿಯವರ ಪಾತ್ರಕ್ಕೆ ಎಸ್ ಜಾನಕಿಯವರ ಹಿನ್ನೆಲೆ ಧ್ವನಿ ಇದೆ. ಆದರೆ ಈ ನಿನ್ನ ಮಡಿಲಲ್ಲಿ ನಾನು ಮಗುವಾದೆ ಅನ್ನೋದನ್ನು ಸಿನಿಮಾದಲ್ಲಿ ಹಾಡೋದು ಜಗದೀಶ್ ಅವರಾದರೂ ಕೂಡ ನಿಜ ಅರ್ಥದಲ್ಲಿ ಕೊನೆಯಲ್ಲಿ ಆ ಮಾತನ್ನು ಹೇಳೋದು ಡಾಕ್ಟರ್ ಹರೀಶ್. ನಿನ್ನ ಮಗುವಾಗಿ ಆದರೂ ನಾನು ಹುಟ್ಟಿ ಬರಬೇಕು ಅಂತ, ನಿನ್ನ ಮಡಿಲಲ್ಲಿ ನಾನು ಮಗುವಾಗಬೇಕು ಅಂತ. ಇನ್ನು ಎಂ ರಂಗರಾವ್ ಅವರ ಸಂಗೀತದ ಬಗ್ಗೆ ಮಾತನಾಡೋದೇ ಬೇಡ. ಈ ಒಂದು ಚಿತ್ರದ ಹೈಲೈಟ್ ಅದು ಅಂತಲೇ ಹೇಳಬೇಕು. ಎಲ್ಲ ಸಂಕೇತಗಳು ಬಂದಾಗ, ಆ ಒಂದು ಮುನ್ಸೂಚನೆಗಳು ಬಂದಾಗ ನಿಮ್ಮ ಮನಸ್ಸಿಗೆ ಅದು ನಾಟುವಲ್ಲಿ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ತುಂಬ ಸುಂದರವಾಗಿ ಕೆಲಸವನ್ನು ಮಾಡಿದೆ. ಬೋಡೋ ಮ್ಯೂಸಿಕ್ನ ಇನ್ಫ್ಲೂಯೆನ್ಸ್ ನಿಮಗೆ ಅಲ್ಲಲ್ಲಿ ಕಾಣಿಸುತ್ತೆ. ಆಮೇಲೆ ಬಣ್ಣ ನನ್ನ ಒಲವಿನ ಬಣ್ಣ, ಈ ಒಂದು ಗೀತೆ ಫಾರ್ ಅ ಫ್ಯೂ ಡಾಲರ್ಸ್ ಮೋರ್ ಎನ್ನುವಂತಹ ಇಂಗ್ಲಿಷ್ ಸಿನಿಮಾದಲ್ಲಿ ಬರುವಂತಹ ಒಂದು ಸ್ಪ್ಯಾನಿಷ್ ಇಂಟ್ರೋವನ್ನು ಇಲ್ಲಿ ಎಂ ರಂಗರಾವ್ ಅವರು ಬಣ್ಣ ನನ್ನ ಒಲವಿನ ಬಣ್ಣ ಈ ಹಾಡಿಗೆ ಬಳಸ್ಕೊಂಡಿದ್ದಾರೆ. ಯೂಟ್ಯೂಬ್ನಲ್ಲಿ ಲಭ್ಯವಿದೆ, ಕೇಳುವವರು ಇದನ್ನು ಕೇಳಬಹುದು. ಆ ಒಂದು ಕೊನೆಯ ಐಕಾನಿಕ್ ಸೀನ್ ಅಂತೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಈ ಚಿತ್ರದ ಪ್ರಾರಂಭದಲ್ಲೇ ಬಿಡ್ತಾರೆ, ಇದನ್ನು ಕಲ್ಪನಾರವರಿಗೆ ಇದನ್ನು ಅರ್ಪಿಸಲಾಗಿದೆ. ಕಲ್ಪನಾರವರು ನಂದಿನಿಯವರ ಪಾತ್ರವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ದುರ್ದೈವವಶಾತ್ ಅವರ ಒಂದು ಮರಣವಾದ ಕಾರಣ ಇದು ಸುಹಾಸಿನಿರವರು ಮಾಡಬೇಕಾಯಿತು. ಕಲ್ಪನಾರವರ ಎಲ್ಲ ಚಿತ್ರಗಳಲ್ಲಿಯೂ ಕೂಡ ಅವರ ಬಲಕುತ್ತಿಗೆ ಮೇಲೆ ಒಂದು ಮಚ್ಚೆ ಇರುತ್ತೆ. ಇಲ್ಲಿ ಹುಟ್ಟುವ ಮಗುವಿಗೆ ಕೊನೆಯದಾಗಿ ಡಾಕ್ಟರ್ ಹರೀಶ್ ರವರ ನೆನಪಲ್ಲಿ ಆ ಮಚ್ಚೆ ಬರೋದು ಕೂಡ ಇದು ಕಲ್ಪನಾರವರಿಗೆ ಒಂದು ರೀತಿಯ ಟ್ರಿಬ್ಯೂಟನ್ನು ಏನಾದರೂ ನಿರ್ದೇಶಕರು ಕೊಟ್ಟರಾ ಗೊತ್ತಿಲ್ಲ, ಇರಬಹುದೇನೋ. ಬಂಧನ ಅನ್ನುವಂತಹ ಒಂದು ಹೆಸರಿನ ಬಗ್ಗೆ ಮಾತನಾಡೋಣ. ಇಲ್ಲಿ ಪ್ರೇಮ ಬಂಧನ, ಪ್ರೀತಿಯ ಬಂಧನ ಎನ್ನುವ ರೀತಿಯಲ್ಲಿ ಈ ಸಿನಿಮಾವನ್ನು ನೋಡಬೇಕು ಅಂತ ಎಷ್ಟೇ ಅಂದುಕೊಂಡ್ರೂ ಕೂಡ ನನಗೆ ಇಲ್ಲಿ ಬಂಧನ ಅನ್ನುವಂತಹದ್ದು ಒಂದು ಈ ಸೆರೆಮನೆ ಅಥವಾ ಒಂದು ರೀತಿಯಾದಂತಹ ಬಂಧಿ ಅನ್ನುವ ಒಂದು ಅರ್ಥದಲ್ಲಿಯೇ ಈ ಬಂಧನ ಇದೆ ಅಂತ ಅನ್ನಿಸ್ತು. ಇಲ್ಲಿ ಡಾಕ್ಟರ್ ನಂದಿನಿ ನನ್ನನ್ನು ಪ್ರೀತಿಸ್ತಾರೆ ಅಂತ ನಾಳೆ ಹೇಳ್ತೀನಿ ಅಂತ ಮುಂದುವರಿಸ್ಕೊಂಡು ಪೋಸ್ಟ್ಪೋನ್ ಮಾಡ್ತಾ ಬಂದು ಕೊನೆಯದಾಗಿ ಆಕೆ ಅಕ್ಸೆಪ್ಟ್ ಮಾಡದೇ ಇರುವಾಗ ಒಪ್ಪಿಕೊಳ್ಳಲಾರದೆ ತೊಳಲಾಟ ಪಟ್ಟು ಕೊನೆಗೆ ಈ ಒಂದು ದೇಹದ ಒಂದು ಬಂಧನದಿಂದ ಶಾಶ್ವತವಾಗಿ, ಈ ನೆನಪಿನ ಒಂದು ಬಂಧನದಿಂದ ಶಾಶ್ವತವಾಗಿ ಮುಕ್ತಿ ಹೊಂದಿದ್ರು ಡಾಕ್ಟರ್ ಹರೀಶ್. ಇನ್ನು ಬಾಲ್ಯದ ಗೆಳೆಯ ಅಂತ ಬಾಲಚಂದರ್ ಅವರನ್ನು ಮದುವೆ ಮಾಡಿಕೊಂಡು ಪ್ರೀತಿ ಪ್ರೇಮ ಅಂದರೆ ಈ ರೀತಿ ಇರುತ್ತೆ ಅಂತ ಒಂದು ಕನಸಿನ ಗೋಪುರವನ್ನು, ಆಶಾ ಗೋಪುರವನ್ನು ಕಟ್ಟಿಕೊಂಡಂತಹ ಡಾಕ್ಟರ್ ನಂದಿನಿ ಆ ಒಂದು ಭ್ರಮೆಯ ಬಂಧನದಿಂದ ಕೊನೆಯಲ್ಲಿ ಬಿಡುಗಡೆಯಾದರು. ಅವರ ವೃತ್ತಿಯ ಒಂದು ಬಂಧನವನ್ನು ಆಯ್ಕೆ ಮಾಡಿಕೊಂಡು ಮದುವೆಯಿಂದ ಅವರಿಗೆ ಸಿಗಲಾರದ ಒಂದು ಭ್ರಮೆಯ ಬಂಧನದಿಂದ ಅವರು ಬಿಡುಗಡೆ ಹೊಂದಿದ್ರು ಅಂತಲೇ ಹೇಳಬಹುದು. ಇನ್ನು ಗೌರಿ, ರೂಪಾದೇವಿರವರ ಪಾತ್ರ, ಚಿಕ್ಕ ವಯಸ್ಸಲ್ಲೇ ಮದುವೆಯಾಗಿ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿ ಊರಿನಲ್ಲಿ ಕಿರಿಕಿರಿ ಆಗತ್ತೆ ಅಂತ ಇಲ್ಲಿ ತೆಗೆದುಕೊಂಡು ಬಂದು ಅವರ ತಾಯಿ ತನ್ನ ಮಗನ ಮೇಲೆ ನಂಬಿಕೆಯಿಂದ ಇಳಿಸಿದರೆ ಆ ಒಂದು ನಂಬಿಕೆಯ ಭ್ರಮೆ, ಆ ನಂಬಿಕೆಯ ಬಂಧನದಿಂದ ಕೂಡ ಆಕೆ ಮುಕ್ತಳಾದ್ಲು ಅಂತ ನನಗೆ ಅನ್ನಿಸ್ತು. ಈ ಸಿನಿಮಾಗಳನ್ನು ನಾವು ಕಲ್ಟ್ ಕ್ಲಾಸಿಕ್ ಅಂತ ಯಾಕೆ ಕರಿತೀವಿ ಅಂದರೆ ಈ ರೀತಿಯ ಅರ್ಥಗಳು ನಮಗೆ ಹೊಳೆದಾಗ, ಈ ರೀತಿಯ ಒಂದು ಇಂಟರ್ಪ್ರಿಟೇಷನ್ಗಳು ನಮಗೆ ಬಂದಾಗ, ಅಂದರೆ ನೀವು ಈ ಸಿನಿಮಾವನ್ನು ಎಷ್ಟು ಸರ್ತಿ ನೋಡ್ತೀರೋ ಅಷ್ಟು ಸರ್ತಿ ನಿಮಗೆ ಬೇರೆ 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 ಅರ್ಥಗಳನ್ನು ನಿಮಗೆ ಕೊಡ್ತಾವೆ. ಅದು ಒಂದು ಕಥೆಯ ಶಕ್ತಿ, ಅದು ಒಂದು ನಿರ್ದೇಶಕನ ಶಕ್ತಿ, ಅದು ನಾವು ಪ್ರೇಕ್ಷಕರಾಗಿ ಅಭಿಮಾನಿಗಳಾಗಿ ನೋಡುವಂತಹ ನಮ್ಮ ಕನ್ನಡಿಗರ ಶಕ್ತಿಯೂ ಹೌದು ಅಂತಲೇ ಹೇಳಬಹುದೇನೋ. ಅದರಿಂದಲೇ ಈ ಸಿನಿಮಾಗಳೆಲ್ಲ ಕಲ್ಟ್ ಕ್ಲಾಸಿಕ್. ನೀವು ಈಗ ನೋಡಿ ನಿಮಗೆ ಈಗೊಂದು ಅರ್ಥ ಸಿಗುತ್ತೆ, ಇನ್ನು 10 ವರ್ಷ ಬಿಟ್ಟು ನೋಡಿ ಆಗ ಇನ್ನೇನೋ ಅರ್ಥ ಆಗಿರುತ್ತೆ. ನಾನಾಗಲೇ ಹೇಳಿದ ಹಾಗೆ ಮಹಿಳೆಯ ಒಂದು ತೊಳಲಾಟ, ವರ್ಕಿಂಗ್ ವಿಮೆನ್ ಪಡುವಂತಹ ಪಾಡನ್ನು 1984ರಲ್ಲಿನೇ ಅಷ್ಟೊಂದು ಶಕ್ತಿಯುತವಾಗಿ ಉಷಾ ನವರತ್ನಾರಾಮ್ ಅವರು ಕಥೆಯಲ್ಲಿ ಬರೆದರು. ಅದನ್ನು ರಾಜೇಂದ್ರ ಸಿಂಗ್ ಬಾಬುರವರು ಚಿತ್ರದ ಮೇಲೆ ತಂದರು ಅಂದರೆ ಎಷ್ಟು ಒಂದು ಸಮಯಕ್ಕಿಂತ ಮುಂಚಿತವಾಗಿ ಅವರು ಎಷ್ಟು ವೇಗವಾಗಿ ಆಲೋಚನೆಗಳನ್ನು ಮಾಡಿರಬೇಕು ಅನ್ನೋದನ್ನು ನಮಗೆ ಎತ್ತಿ ತೋರಿಸುತ್ತೆ. ಆದ್ದರಿಂದಲೇ ಈ ಸಿನಿಮಾಗಳೆಲ್ಲ ಕಲ್ಟ್ ಕ್ಲಾಸಿಕ್ ಭಾಗಕ್ಕೆ ಸೇರ್ತವೆ. ಆ ಕೊನೆಯ ಒಂದು ಮಗುವನ್ನು ಉಳಿಸುವಲ್ಲಿ ಡಾಕ್ಟರ್ ಹರೀಶ್ ರವರು ಆ ಬೆಳಕಿನ ಮುಂದೆ ನಿಂತುಕೊಂಡು ತಮ್ಮ ಕೈಯನ್ನು ಇಟ್ಟು ಪ್ರಾಣ ಬಿಡುವಂತಹ ರೀತಿ, ಈ ಎಲ್ಲ ಸಿನಿಮಾಗಳು ನೋಡಿದ ತಕ್ಷಣ ಮರೆಯಲು ಸಾಧ್ಯವೇ ಇಲ್ಲ. ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ಹಾಡು, ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಒಬ್ಬೊಬ್ಬ ನಟನ ಒಂದು ನಟನೆ, ಆ ಒಂದು ಡೈಲಾಗ್ಗಳು ಎಲ್ಲವೂ ಕೂಡ ನಿಮ್ಮನ್ನು ಕಾಡ್ತವೆ. ಚಲನಚಿತ್ರ ಅನ್ನುವಂತಹದ್ದು ನಮಗೆ ಕೇವಲ ಮನೋರಂಜನೆಯ ಮಾಧ್ಯಮವಾಗದೆ ಅದು ಒಂದು ಈ ರೀತಿಯಾದಂತಹ ಕ್ರಿಯೇಟಿವಿಟಿ, ನಿಮಗೆ ಯೋಚಿಸುವಂತಹ ಶಕ್ತಿಯನ್ನು ಕೂಡ ಕೊಡಬಲ್ಲದು ಅನ್ನೋದನ್ನು ನೀವು ಈ ಚಿತ್ರಗಳನ್ನು ನೋಡಿದಾಗ ತಿಳ್ಕೊಳ್ಬಹುದು.
ಬಂಧನ ಸಿನಿಮಾ ನೋಡಿದಾಗ ನನಗೆ ಹೊಳೆದದ್ದು, ನನಗೆ ತೋಚಿದ್ದು ಅಥವಾ ನನ್ನ ಇಂಟರ್ಪ್ರಿಟೇಷನ್ ಇಷ್ಟು. ಇನ್ನೇನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದೆ ಈ ರೀತಿಯಾದಂತಹ ಯಾವ ಸಿನಿಮಾಗಳು ಮಾಡಬಹುದು ಅನ್ನೋದನ್ನು ಕೂಡ ತಿಳಿಸಿ. ನನ್ನ ಪ್ರಯತ್ನ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಸಿನಿಮಾ, ಪುಸ್ತಕ, ಸರಣಿ ಅಥವಾ ಗೀತೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.